ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ವಕ್ಫ್ ಹೆಸರಿನಲ್ಲಿ ರೈತರ ಜಮೀನು ಕಬಳಿಸಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ನೇಗಿಲೆ ಯೋಗಿ ಸ್ವಾಭಿಮಾನ ವೇದಿಕೆ ವತಿಯಿಂದ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದ ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಪ್ರತಿಭಟನೆಯಲ್ಲಿ ವಾನರನು ಎಂಟ್ರಿ ಕೊಟ್ಟ ಪ್ರಸಂಗ ನಡೆಯಿತು. ನೋಡಿ, ಇತಿಹಾಸ ಅಂದ್ರೆ ಹೀಗೆ ಇರುತ್ತೆ. ವಕ್ಫ್ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಆಂದೋಲಕರಣೇಶ್ವರ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳ ಭಾಷಣದ ಅಂತಿಮದಲ್ಲಿ ಹನುಮ ಎಂಟ್ರಿ ಕೊಟ್ಟಿದ್ದು ನಾಡಿನ ರೈತರಿಗೆ ಶುಭ ಸಂಕೇತವಾಗಿದೆ ಎಂದು ಶ್ರೀಗಳು ಬಣ್ಣಿಸಿದರು. ವಾನರನ ಆಗಮನ ವೇದಿಕೆ ಮೇಲೆ ಆಗ್ತಿದ್ದಂತೆ ಜಮಾಯಿಸಿದ್ದ ಸಾವಿರಾರು ಜನರು ಜೈ ಶ್ರೀರಾಮ್ ಘೋಷಣೆ ಮಾಡುತ್ತಾ ಚಪ್ಪಾಳೆ ಹೊಡೆಯುತ್ತಾ ಶಿಳ್ಳೆ ಹೊಡೆದು ನಮಸ್ಕರಿಸಿದರು. ಪುನಃ ಮಾತಾಡಿದ ಆಂದೋಲನ ಶ್ರೀಗಳು, ರಾಮ ಮಂದಿರದ ಕುರಿತು ನ್ಯಾಯಾಧೀಶರು ತೀರ್ಪು ಬರೆಯುವಾಗ 3 ದಿನಗಳ ನ್ಯಾಯಾಲಯದ ಕಿಟಕಿಯಲ್ಲಿ ರಾಮನ ಬಂಟ ವಾನರನು ಬಂದು ಕುಳಿತಿದ್ದನು. ಅದರ ಶುಭ ಸಂಕೇತವಾಗಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಯಿತು. ಅದೇ ಮಾದರಿಯಲ್ಲಿ ರೈತರ ಜಮೀನು, ಹಿಂದೂ ಮಠ ಮಾನ್ಯಗಳ ಆಸ್ತಿಯನ್ನು ಕಸಿದುಕೊಳ್ಳುತ್ತಿರುವ ವಕ್ಫ್ ಬೋರ್ಡ್ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಅದೇ ವಾನರ ಎಂಟ್ರಿ ಕೊಟ್ಟಿದ್ದಾನೆ. ಇದರಿಂದ ಒಂದಂತೂ ಸತ್ಯ, ನಾಡಿನ ರೈತರಿಗೆ ಜಯ ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದು ಹೇಳಿದರು. ಹೀಗೆ ಇರುತ್ತೆ. ರಾಮ ಮಂದಿರದ ತೀರ್ಪನ್ನ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಜಡ್ಜು ತೀರ್ಪನ್ನು ಬರಿತಾ ಇದ್ರು. 3 ದಿನಗಳ ಕಾಲ ನ್ಯಾಯಾಧೀಶರು ತೀರ್ಪು ಬರಿತಾ ಇರಬೇಕಾದ್ರೆ 3 ದಿನಗಳ ಕಾಲ ಶ್ರೀರಾಮನ ಬಂಟ ಹನುಮಂತ ಕೋರ್ಟ್ ಕಿಟಕಿಯಲ್ಲಿ ಬಂದು ಕೂತ್ಕೊಂಡಿದ್ದಂತೆ. ಆಗ ಆಶ್ಚರ್ಯ ಆಯ್ತು ನ್ಯಾಯಾಧೀಶರಿಗೆ. ವಿಚಾರ ಮಾಡ್ತಾರೆ, ಓ ಸತ್ಯ ಇದೆ ಇದರಲ್ಲಿ ಅಂತ ಹೇಳಿ ರಾಮ ಮಂದಿರದ ಪರ ತೀರ್ಪು ಕೊಟ್ರಲ್ಲ, ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಶ್ರೀರಾಮಚಂದ್ರನ ಬಂಟ ಹನುಮಂತನ ಆಶೀರ್ವಾದ ಆಗಿದೆ. ಅದು ಯಾರು ಪೋಸ್ಟರ್ ಹಿಂಗ್ ಕುತ್ಕೊಂಡಿದ್ರಲ್ಲ ಅಲ್ಲೇ ಹೋಗಿದ್ದಾನೆ ಹನುಮಂತ. ಯಾವ ದುಷ್ಟ ಶಕ್ತಿಯು ಕೂಡ ನಮ್ಮನ್ನ ತಡೆಯೋಕ್ಕಾಗಲ್ಲ. ನಿಶ್ಚಿತವಾಗಿ ರೈತರಿಗೆ ಜಯ ಸಿಗುತ್ತೆ. ಇವತ್ತಿನ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ. ಈ ಹೋರಾಟ 3 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಕೊನೆಯ ದಿನ ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನ ವೇದಿಕೆಗೆ ಕರೆಸಿ ವಕ್ಫ್ ಬೋರ್ಡ್ ಕುತಂತ್ರದ ಬಗ್ಗೆ ಮಾಹಿತಿಯನ್ನ ನೀಡಿ ವಕ್ಫ್ ಬೋರ್ಡ್ ಅನ್ನ ರದ್ದು ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡೋದಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಈ 3 ದಿನಗಳ ಧರಣಿ ಸತ್ಯಾಗ್ರಹವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.